ಡಿಜಿಟಲ್ಗೆ ಸ್ವಾಗತ. ನಾನು ವಿನಾಯಕ ರರ್ನಾಳ್. ಕೋಟೆನಾಡು ಚಿತ್ರದುರ್ಗದಲ್ಲಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ನಾಯಕತ್ವದ ನೇತೃತ್ವದಲ್ಲಿ 1008 ಉಚಿತ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ನಡೆದಿದೆ. ಮಧ್ಯ ಕರ್ನಾಟಕ ಭಾಗದ ಹೆಮ್ಮೆಯ ಐತಿಹಾಸಿಕ ನಗರ ಚಿತ್ರದುರ್ಗದಲ್ಲಿ ಈ ಒಂದು ಕಲ್ಯಾಣ ಮಹೋತ್ಸವ ಯಶಸ್ವಿಯಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಲ್ಲಿ ವಧುವರರಾಗಿ ಬಂದು ನವ ದಾಂಪತ್ಯಕ್ಕೆ ಕಾಲಿಟ್ಟಂತಹ ವಧುವರರಿಗೆ ನಿಜಕ್ಕೂ ಕೂಡ ಖುಷಿಯ ಸಂದರ್ಭ ಆಗಿದೆ. ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಕಳೆದ 3-4 ತಿಂಗಳ ಕಾಲ ಒಂದು ವ್ಯವಸ್ಥಿತ ವೇದಿಕೆ ಮತ್ತು ಪೆಂಡಲ್ನ ವೇದಿಕೆ ಸಿದ್ಧತೆ ಮಾಡಿ ಇಡೀ ರಾಜ್ಯವನ್ನು ಸುತ್ತಿ ಸುಮಾರು 1008 ಮದುವೆಗಳನ್ನು ಮಾಡಲೇಬೇಕು, ಮದುವೆಯನ್ನು ಮಾಡಿ ಸರ್ಕಾರಕ್ಕೆ ಮಾದರಿಯಾಗಿ ಈ ಬಡ ರೈತರ ಮಕ್ಕಳನ್ನು ಯಾರು ಸಂಕಷ್ಟದಲ್ಲಿರ್ತಾರೆ ಅವರಿಗೆ ಸರ್ಕಾರ ನೆರವು ನೀಡುವಂಥ ಕೆಲಸವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾವೊಂದು ಹೊಸ ಕೆಲಸವನ್ನು ಮಾಡಿ, ಅಂದರೆ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಒಂದು ಹೊಸ ಭರವಸೆಯನ್ನು ಕೊಡುವುದರ ಮೂಲಕ, ಅಂದರೆ ಸಾಮೂಹಿಕ ವಿವಾಹ ಮಾಡಿಕೊಂಡಂಥ ಜೋಡಿಗಳಿಗೆ ಅಲ್ಲಿ ಬರುವಂಥ ಎಲ್ರಿಗೂ ಕೂಡ ಅವರಿಗೆ ಬಟ್ಟೆ ಆಗಿರ್ಬೋದು, ತಾಳಿ ಕಾಲುಂಗುರ ಆಗಿರ್ಬೋದು, ಅವರಿಗೆ ಮನೆ ಗೃಹ ಬಳಕೆಗೆ ಸಂಬಂಧಪಟ್ಟಂಥ ಎಲ್ಲ ಪರಿಕರಗಳನ್ನು ಕೊಡುವುದರ ಮೂಲಕ ಅವರು ವಾಸೋಪಯೋಗಕ್ಕೆ ಒಂದು ನಿವೇಶನವನ್ನು ಕೂಡ ಕೊಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬಹುದಾಗಿದೆ. ಆದರೆ ರೈತರ ಮಕ್ಕಳಿಗೆ, ಬಡವರಿಗೆ ಹೆಣ್ಣು ಕೊಡಲಿಕ್ಕೆ ಇದ್ದಂಥವರು ಒಪ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಸರ್ಕಾರ ನೆರವಾಗಬೇಕು ಅನ್ನುವಂಥ ಹಿತದೃಷ್ಟಿಯಿಂದ ಈ ಒಂದು ಕಲ್ಯಾಣ ಮಹೋತ್ಸವಕ್ಕೆ ಕೈ ಹಾಕಿರುವಂಥ ಚಂದ್ರಶೇಖರ್ ಅವರು ಇದೀಗ ಚಿತ್ರದುರ್ಗ ನಗರದ ಹೊರವಲಯದಲ್ಲಿರ್ತಕ್ಕಂಥ ಮಾದಾರ ಚೆನ್ನಯ್ಯ ಗುರುಪೀಠದ ಹಿಂಭಾಗದಲ್ಲಿರುವಂಥ ಸುಮಾರು ಒಂದು 15 ಎಕರೆ ಜಮೀನು ಜಾಗದಲ್ಲಿ ಒಂದು ಬೃಹತ್ ಪೆಂಡಾಲನ್ನು ಹಾಕಿ ಅಲ್ಲಿ ಒಂದು ವ್ಯವಸ್ಥಿತ ಕಲ್ಯಾಣ ಮಹೋತ್ಸವವನ್ನು ಮಾಡಿರುವಂಥದ್ದು. ಇದಕ್ಕೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ವಧುವರರು ನೋಂದಣಿಯಾಗಿದ್ದರು. ನೋಂದಣಿಯಾದ ಸಂದರ್ಭದಲ್ಲಿ ಇವತ್ತು ಕೂಡ ಒಂದು ಕಲ್ಯಾಣ ಮಹೋತ್ಸವ ವಿಜೃಂಭಣೆಯಿಂದ ನಡೆದಿದೆ. ಈ ವಿಜೃಂಭಣೆಯ ಕಲ್ಯಾಣ ಮಹೋತ್ಸವಕ್ಕೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರಿಂದ ಹಿಡಿದು ಶೃಂಗೇರಿ ಪೀಠದ ಶ್ರೀಗಳಿಂದಲೂ ಕೂಡ ಈ ವಿವಾಹ ಮಹೋತ್ಸವಕ್ಕೆ ಒಂದು ಪ್ರೋತ್ಸಾಹವನ್ನು ನೀಡಿರ್ತಕ್ಕಂಥದ್ದು, ಆಶೀರ್ವಾದವನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿ ಬರುವಂಥ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ಜೋಡಿಗೂ ಕೂಡ ಅಲ್ಲಿ ಮದುವೆಗೆ ಬೇಕಾಗಿರ್ತಕ್ಕಂಥ ತಾಳಿ ಕಾಲುಂಗುರವನ್ನು, ಬಟ್ಟೆಯನ್ನು ಕೂಡ ಅಲ್ಲಿ ಕೊಟ್ಟು ಒಂದು ಉಚಿತ ವಿವಾಹ ಮಹೋತ್ಸವವನ್ನು ಮಾಡಿರ್ತಕ್ಕಂಥದ್ದು. ಬಡವರು ಇಲ್ಲದಂಥವ್ರಿಗೆ, ಕಷ್ಟದಲ್ಲಿರುವಂಥವ್ರಿಗೆ ನಿಜಕ್ಕೂ ಕೂಡ ಒಂದು ಒಳ್ಳೆಯ ಸಂದರ್ಭ ಇದಾಗಿತ್ತು. ಹಾಗಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ನವ ಜೋಡಿಗಳು ಇವತ್ತು ಭಾಳ ಖುಷಿಯಿಂದಲೇ ಅವರು ಹೊಸ ಜೀವನಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು. ಅವರು ಇಡೀ ಈ ಕಲ್ಯಾಣ ಮಹೋತ್ಸವದ ಕುರಿತು ಸಂತಸವನ್ನು ವ್ಯಕ್ತಪಡಿಸಿ ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ಆಗಬೇಕು. ಸಾರ್ವಜನಿಕರಿಗೆ ಸರ್ಕಾರಗಳು ಈ ರೀತಿಯ ಕಲ್ಯಾಣ ಮಹೋತ್ಸವಗಳನ್ನು ಮಾಡಿದರೆ ಇನ್ನೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ಅವರು ಈ ಮೂಲಕ ಹೇಳಿದ್ದಾರೆ. ನಿಜವಾಗಲೂ ಅದು ಚಿತ್ರದುರ್ಗ ಜಿಲ್ಲೆಯಲ್ಲಿ ತುಂಬ ಖುಷಿಯಾಗೋದೇನೆಂದರೆ, ಇಡೀ ಚಿತ್ರದುರ್ಗ ಜಿಲ್ಲೆ ಜನ ಕಲ್ಲು ಅಂದ್ಕೊಂಡ್ರೆ ಜನ ಕಲ್ಲೇ, ಅದು ಹೂವು ಅಂದ್ಕೊಂಡ್ರೆ ಅದು ಹೂವೇ. ನಾನು ಹೂವು ಮಾಡಿ ತೋರಿಸಿದ್ದೀನಿ ಸರ್ ಚಿತ್ರದುರ್ಗದಲ್ಲಿ. ನಿಜವಾಗ್ಲೂ ನನಗೂ ಕೂಡ ತುಂಬ ಎಲ್ಲ ಸಂಬಂಧಿಕರಿದ್ದರೂ ಕೂಡ ನಾನೊಬ್ಬನೇ ಒಬ್ಬಂಟಿಯಾಗಿ ಇಡೀ ನನ್ನ ಸಂಘಟನೆಯನ್ನು ಕಟ್ಕೊಂಡು ಇಡೀ ರಾಜ್ಯದ ಉದ್ದಗಲಕ್ಕೆ ನಿಮಗೆಲ್ಲ ಗೊತ್ತೇ ಇದೆ 1008 ರೈತ ಕಲ್ಯಾಣೋತ್ಸವ ಸಮಾವೇಶವನ್ನು ಮಾಡಿದ್ದೀನಿ. 1008 ಮಾಡಿದ್ದೀನಿ. 1008 ತಾಳಿನೂ ಕೊಟ್ಟಿದ್ದಾರೆ. 1008 ಜೋಡಿಗೆ ಪ್ರತಿಯೊಂದು ಏನೇನು ತಲುಪಿಸ್ಬೇಕಾದ ತಲುಪಿಸಿದ್ವಿ. ಇನ್ನು ಪಾತ್ರೆ ಸಾಮಾನೊಂದು ಬಾಕಿಯಾಗಿದೆ. ಅದನ್ನು ಯಾರು ಬಡವರಿದ್ದಾರೆ ಅವ್ರನ್ನ ಹುಡುಕಿ ಅವರಿಗೆ ತಲುಪಿಸ್ತೀವಿ ಸರ್. ಈಗ ನಮ್ಮ ಹತ್ರ ಯಾಕಂದರೆ ಈಗ ಆಲ್ರೆಡಿ ನಾವು ಕಾಲುಂಗುರದಿಂದ, ಬಟ್ಟೆಯಿಂದ, ಪಂಚೆ ಶರ್ಟಿಂದ, ಆಮೇಲೆ ಊಟದ್ದು 3 ಟೈಮ್ ಊಟ ಕೊಟ್ಟಿದ್ದೀವಿ. ಆಮೇಲೆ ಉಳ್ಕೊಳ್ಳೋರು ಕೆಲವರಿಗೆ ಬಸ್ ಚಾರ್ಜ್ ಕೊಟ್ಟಿದ್ದೀವಿ, ಕೆಲವರಿಗೆ ಉಳ್ಕೊಳ್ಳೋಕೆ ರೂಮ್ಗಳು ಕೊಡಿಸಿದ್ದೀವಿ, ಸಾಕಷ್ಟು ಮಾಡಿದ್ದೀವಿ. ಆದರೆ ನಿಜವಾಗ್ಲೂ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಕರೆದಿದ್ದೆ ಮದುವೆಗೆ. ಅವ್ರ ರಾಜಕೀಯಗಳು ಜೆಂಡಾಡಳಿತ ಯಾರೂ ಬರಲಿಲ್ಲ. ಆದರೆ ನೋವೇನೆಂದರೆ ಅಷ್ಟು ಜಿಲ್ಲಾಡಳಿತನೂ ಕೂಡ ಬರಲಿಲ್ವಲ್ಲ ಅನ್ನೋದು ನೋವು. ದಯಮಾಡಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಕೊಡಂಗಿದ್ರೆ ವಸತಿ ಫ್ರೀ ಕೊಡಿ, ನೀರಾವರಿ ಫ್ರೀ ಕೊಡಿ, ಆರೋಗ್ಯ ಫ್ರೀ ಕೊಡಿ, ವಿದ್ಯಾಭ್ಯಾಸ ಫ್ರೀ ಕೊಡಿ, ರೈತನಿಗೆ ಕರೆಂಟನ್ನು ಫ್ರೀ ಕೊಡಿ, ಬೇರೆ ಏನನ್ನು ಫ್ರೀ ಕೊಡೋಕೆ ಹೋಗ್ಬೇಡಿ. ಯಾಕಂದ್ರೆ ನನಗೆ ಎಕ್ಸ್ಪೆಕ್ಟೇಷನ್ ತುಂಬ ಅಪರೂಪವಾಗಿ ದಾಖಲೆಯನ್ನು ಬರೆದಿದ್ದೀವಿ ಸರ್. ಅದನ್ನು ನೀವು ಹೇಳಬೇಕು ಸರ್. ದಾಖಲೆ ನಾನು ಬರೆದಿದ್ದೀನಿ. 1008ಕ್ಕೂ 8 ಮದುವೆ ಮಾಡಿದ್ದೀನಿ. ಮನಸ್ಸಿದ್ರೆ ಮಾರ್ಗ ಅಂಥೇಳಿ ನಮ್ಮ
ಶ್ರೀ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರಿದ್ದಾರಲ್ಲ, ಸಿದ್ದರಾಮೇಶ್ವರರು ಅವರು ಕೆರೆ ಕಟ್ಟೆಗಳನ್ನು ಕಟ್ಟಿದ್ದಾರೆ. ಅದೇ ಸಮುದಾಯಕ್ಕೆ ಹುಟ್ಟಿದವನು ನಾನು ಕೂಡ ಲೋಕ ಕಲ್ಯಾಣವಾಗಿ ಬಡ ಕುಟುಂಬಗಳಿಗೆ ಮದುವೆಯನ್ನು ಮಾಡಿದ್ದೀನಿ. ಇದಕ್ಕೆ ಕಾರಣಕರ್ತರು ಭಾರತೀ ತೀರ್ಥ ಮಹಾಸನ್ನಿಧಾನಂ ಶೃಂಗೇರಿ ಮಠ, ಅವ್ರ ಶಿಷ್ಯರಾದ ವಿಧುಶೇಖರ ಭಾರತಿಯವರು. ಅವರು ತುಂಬ ದೊಡ್ಡ ಮಟ್ಟದಲ್ಲಿ ರೈತರಿಗೆ ಏನಾದ್ರು ವಿಶೇಷವಾಗಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾನೋಗ ಅವ್ರನ್ನ ಅಂಗಲಾಚೆ ಬೇಡಿದಾಗ ತುಂಬ ದೊಡ್ಡ ಮಟ್ಟದ ಸಹಾಯವನ್ನು ಮಾಡಿದ್ದಾರೆ. ನಮ್ಮ ವೀರೇಂದ್ರ ಹೆಗಡೆ ಅವರು ನಿಜವಾಗ್ಲೂ ಅವರು ನನಗೆ ನನ್ನ ಪಾಲಿನ ದೇವರು, ಮತ್ತು ಇವತ್ತೇನು 1008 ಮಕ್ಕಳು ಮದುವೆ ಆಗಿದ್ದಾರಲ್ಲ ಅವ್ರಿಗೂ ಕೂಡ ನಿಜವಾದ ದೇವರು ಅಂತ ನಾನು ಭಾವಿಸ್ತೀನಿ. ಅವರು 1008 ತಾಳಿ 20 ಗ್ರಾಮ್ ಬೆಳ್ಳಿ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ MLC ಸಾಯಿ ಗೋಲ್ಡ್ ಪ್ಯಾಲೇಸ್ ಸರವಣ ಅವರು ಪಾಪ ತುಂಬ ಸಮಾಜ ಸೇವಕರವರು, JDS ಅವರು ಕೂಡ 1008 ಸ್ಯಾರಿಯನ್ನು ಕೊಟ್ಟಿದ್ದಾರೆ. ವಿನಯ್ ಗುರುಜಿ 100 ಸ್ಯಾರಿ 100 ಪಂಚನ ಕೊಟ್ಟಿದ್ದಾರೆ. ನಮ್ಮ ಜಮೀರ್ ಅಹಮದ್ ಖಾನ್ 5 ಲಕ್ಷ ರೂಪಾಯಿನ ಕೊಟ್ಟಿದ್ದಾರೆ. ಜೊತೆಗೆ ಇನ್ನೂ ಏನಾರು ಬೇಕಾದರೆ ಬಾರಪ್ಪ ಸಾಲ್ಟೇಜ್ ಹತ್ರ ಅಂತ ಆ ಮಹಾನ್ ಭಾವ ಹೇಳಿದ್ದಾರೆ. ಇವತ್ತು ಭಾಳ ಅದ್ಧೂರಿಯಾಗಿ 1008 ಮದುವೆ ಅದ್ಧೂರಿಯಾಗಿ ನಡೆಯುತ್ತೆ. 1008 ಮದುವೆ ಕರೆಕ್ಟಾಗಿ ಈ ಸಂದರ್ಭದಲ್ಲಿ ಕರೆಕ್ಟಾಗಿ ನಡೀತು. ಹಾವೇರಿ, ಗುಲ್ಬರ್ಗ, ರಾಣಿಬೆನ್ನೂರು, ದಾವಣಗೆರೆ, ಹೊಸದುರ್ಗ, ಬೆಂಗಳೂರು, ಹಾವೇರಿ, ಆಮೇಲೆ ಬಿಜಾಪುರ, ಗುಲ್ಬರ್ಗ, ಅರಸೀಕೆರೆ ಎಲ್ಲ ಭಾಳ ಊರಿಂದ ಪೂರ್ತಿ ಊರಿನ ವ್ಯವಸ್ಥೆ ಮಾಡಿದ್ರಿ ಸರ್. ಅದು ತಾಳಿ 2.5 ಗ್ರಾಮ್ ತಾಳಿ, ಮತ್ತು ಪಾತ್ರೆ ಸಾಮಾನು, ಬಟ್ಟೆ, ಸೀರೆ ಸೀರೆ ಎಲ್ಲ ಕೊಟ್ಟಿದೆ ಸರ್. ಏನಿಲ್ಲ, ರಾಜಕೀಯನವರು ಬರಬೇಕಿತ್ತು ನೋಡಿರಿ. ಇದು ಆಯಿಂದ ಅಂತ ಹೇಳ್ತಾರಲ್ಲ ಅವರು, ಆಯಿಂದ ನಿಜವಾಗ್ಲೂ ಇದು ಆಯಿಂದ ಎಲ್ಲ ಜಾತಿಯರು ಬಂದಿದ್ದಾರೆ. ಇದು ರೀ ಆಯಿಂದ ಸುಮ್ಮನೆ ಅವರೇ ಸಂಘಟನೆ ಮಾಡ್ಕೊಂಡು ಅವರವರೇ ಮಾಡ್ಕೊಂಡು ಆಯಿಂದ ಅಂತ ಹೇಳ್ತಾರೆ. ಅದು ನಾಚಿಕೆ ಕೇಡು. ಆಯಿಂದ ಅಲ್ಲ, ಇದು ಆಯಿಂದ ಮಾಮೂಲಿ ಚಂದ್ರಶೇಖರ್, ಮಾಮೂಲಿ ಮನುಷ್ಯ, ಎಲ್ಲೋ ಇದ್ದಿದ್ದು ಮಾಮೂಲಿ ಮನುಷ್ಯ ಇವನ ಸಂಘಟನೆ ಸೇರಿ ಮಾಡಿದಂದರೆ ಹೆಮ್ಮೆ ಥರದ್ದು, ಇಡೀ ಕರ್ನಾಟಕಕ್ಕೆ ಹೆಮ್ಮೆ ಥರದ್ದು ಸಂಗತಿ. ಯಾವುದೇ ರಾಜಕಾರಣಿ ಆದರೂ 101 ಮದುವೆ ಮಾಡಬೇಕಂದ್ರೆ ತುಂಬ ಕಷ್ಟ ಅಂತ ಅನ್ಸುತ್ತೆ ಸರ್ ಅವ್ರಿಗೆ. ಆದರೆ ಚಂದ್ರಶೇಖರ್ BT ಸರ್ ಅವರು 1008 ಮದುವೆ ಮಾಡಿದ್ದಾರೆ ಸರ್. ಅದು ನಮಗೆ ತುಂಬ ಖುಷಿ ಆಯ್ತು ಸರ್. ಅದು ಅಲ್ಲದೆ ಜಾತಿ ಧರ್ಮ ಯಾವುದು ಭೇದ ಭಾವ ಮಾಡದೆ ಎಲ್ಲರಿಗೂ ಸಮಾನವಾಗಿ ಇಲ್ಲಿ ಎಲ್ಲ ಅನುಕೂಲಗಳನ್ನ ಮಾಡಿಕೊಟ್ಟಿದ್ದಾರೆ ಸರ್. ಇದೊಂದು ತುಂಬ ಖುಷಿ ಆಯ್ತು ಸರ್. 1008 ಮದುವೆ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಆದರೂ ಎಲ್ಲ ರೀತಿಯಿಂದ ಅನುಕೂಲ ಮಾಡಿ ಎಲ್ಲ ವ್ಯವಸ್ಥಿತವಾಗಿ ಮಾಡಿಕೊಟ್ಟು ಎಲ್ಲ ವಿಜೃಂಭಣೆಯಿಂದ ಎಲ್ಲ ವ್ಯವಸ್ಥಿತವಾಗಿ ಮಾಡಿಕೊಟ್ಟಿದ್ದಾರೆ ಸರ್. ಊಟದ್ದಾಗಲಿ, ಒಂದು ಡೆಕೋರೇಷನ್ ಆಗಲಿ, ಶಾಮಿಯಾನ ಆಗಲಿ, ಆಮೇಲೆ ಜನಕ್ಕೆಲ್ಲ ಅನುಕೂಲನೂ ಮಾಡಿಕೊಟ್ಟಿದ್ದಾರೆ ಸರ್. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಂದನೂ ಬಂದಿದ್ದಾರೆ ಸರ್. ಎಲ್ಲ ಜಿಲ್ಲೆಯಿಂದನೂ ಪ್ರತಿಯೊಬ್ಬರು ಬಂದಿದ್ದಾರೆ ಸರ್. ಎಲ್ಲ ತುಂಬ ಅನುಕೂಲ ಆಗಿದೆ ಸರ್. ಎಲ್ಲ ಜನಗಳಿಗೂ ತುಂಬ ಅನುಕೂಲ ಆಗಿದೆ. ನಮಗಂತೂ ತುಂಬ ಖುಷಿ ಇದೆ ಸರ್. ಸಾಮೂಹಿಕ ವಿವಾಹ ಭಾಳ ಖುಷಿ ಆಗೈತೆ ರೀ ಮಾಡ್ಕೊಂಡು. ಯಾಕಂದ್ರೆ ಎಷ್ಟೋ ಜನಕ್ಕೆ ಬಡ ಕುಟುಂಬಕ್ಕೆ ಮಾಡ್ಕೊಳಕ್ಕೆ ಆಗಂಗಿಲ್ಲ ರೀ. ಮತ್ತು ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಇನ್ನೊಂದು ಏನಂತಂದ್ರೆ ಈಗ ಒಂದೊಂದು ಕುಟುಂಬಕ್ಕೆ ಹಿಂಗೆ ಬೇಕಾ ಅಂತ ಮ್ಯಾರೇಜ್ ಆಗ್ತಿರ್ತಾರೆ ರೀ. ಬಟ್ ಇವ್ರ ಎಲ್ಲ ಹಿಂಗೆ ಅಂತ ಮಾಡಿಲ್ಲ. ಬಟ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಖುಷಿ ಆಗೈತೆ ರೀ. ಏನಂದ್ರೆ ತಾಳಿ ಯಾರೂ ಒಕ್ಕಟ ಕೊಡೋಂಗಿಲ್ಲ. ಇಷ್ಟ ಕೊಟ್ಟಿದ್ದಂದ್ರೂ ಖುಷಿ ಆಗೈತೆ ನಮಗೆ. ಮತ್ತು ಪ್ರತಿಯೊಂದು ಊಟದಾತು ಏನೋ ಒಂದು ವ್ಯವಸ್ಥೆ ಮಾತ್ರ ನಮ್ಗೆ ಭಾಳ ಖುಷಿ ಆಗೈತಿ. ನಾವು ಧಾರವಾಡದಿಂದ ಮಾಡ್ಕೊಳಕ್ಕೆ ಬಂದೆವು. ಭಾಳ ಖುಷಿ ಆಗೈತೆ ನಮಗೆ. ಇನ್ನೊಂದು ಏನು ಹೇಳ್ಬೇಕಂದ್ರೆ ಇವ್ರು ಮದ್ವೆ ಯಾರ್ಯಾರು ಮಾಡಿದಾರಲ್ಲ ಅವ್ರೆಲ್ಲರಿಗೂ ನನ್ನಿಂದ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟ ನಾ ಹೇಳ್ತೀನಿ ರೀ. ಒಬ್ಬರ ಒಪಿನಿಯನ್ ಏನಿರ್ತದ ಅಂದ್ರೆ ಸಾಮೂಹಿಕ ಅಂದ್ರೆ ಏನೋ ಒಂಥರ ಮಾಡಿ ಮುಗಿಸ್ಬಿಡ್ತಾರ ಅಂತ ಇರ್ತೈತಿ. ಬಟ್ ಇಲ್ಲಿ ನಾವು ನಿನ್ನೆ ರಾತ್ರಿ ವೇಟ್ ಮಾಡಿದ್ರೆ ಎಲ್ಲ ಪ್ರತಿಯೊಂದನ್ನು ಅರ್ಥ ಮಾಡಿಸಿ ಕರೆಕ್ಟಾಗಿ ಅರ್ಶಿನ ಶಾಸ್ತ್ರ ಹಿಡಿದಿಂದ ಬಳಿ ಶಾಸ್ತ್ರ ಪ್ರತಿಯೊಂದನ್ನು ಮಾಡಿದ್ರು ಅವ್ರು. ಮತ್ತು ಮಾಡಿ ಅನಂತರ ಎಲ್ಲರಿಗೂ ಟೋಕನ್ ಕೊಟ್ಟ ಬೆಳಗ್ಗೆ ನಂತರ ಒಬ್ಬರ ಮನ್ಯಾಗ ಅವರಿಂದನ ಸಾರಿದು ಉಟ್ಕೊಂಡು ಅವ್ರ ತಾಳಿ ಹಾಕೋದಿರ್ತೈತೆ ರೀ. ಸೊ ಅವ್ರು ಫಸ್ಟ್ ನಿಮ್ಮ ಅರ್ವಿ ಹಾಕ್ಕೊಂಡು ಅನಂತರ ನಾವು ಕೊಟ್ಟಿದ್ದು ಹಾಕೋನ್ಗೆ ಅವ್ರು ಅನಂತರ ಕೊಟ್ಟಿರಿ. ಅದೊಂದು ಭಾಳ ಖುಷಿ ಆತ. ಈಗ ಅವ್ರ ಕೊಟ್ಟಿದ್ದು ಹಾಕೋಬೇಕಂತಾರೆ. ಬಟ್ ಇವ್ರು ಹಂಗೆ ಅನ್ಲಿಲ್ಲ. ನಂಗೆ ಅದು ಭಾಳ ಖುಷಿ ಆಯ್ತು. ಜ್ಯೋತಿ
ಯಾವುದೇ ಇಂಪಾರ್ಟೆಂಟ್ ಇವ್ರು ಏನಂದಾರ 1008 ಜೋಡಿ ಮದುವೆ ಮಾಡ್ತೀನಿ ಅಂತ ಒಪ್ಕೊಂಡಾರ. ಬಟ್ ಇವ್ರು ಅದನ್ನ ಮೀರಿ ಅದು ಮಾಡಿಕೊಟ್ಟಾರಲ್ಲ, ಇವ್ರು ಯಾರ್ಯಾರು ಮದುವೆ ಮಾಡ್ಕೊಂಡಾರ ಅವರೆಲ್ಲ ಪ್ರತಿಯೊಂದು ಜೀವನ ಸರಳವಾಗಿ ನಡೆಸ್ಕೊಂಡು ಹೋಗ್ಬೇಕು. ಏನೂ ತೊಂದರೆ ಬರಲಿ, ಬಟ್ ಸರಳ ಜೀವನ ನಡೆಸ್ಕೊಂಡು ಹೋದ್ರೆ ಹೌದಂತಾರೆ, ಅವ್ರಿಗೂ ಹೆಸರು ಬರುತ್ತಾ, ಪ್ಲಸ್ ನಮಗೂ ಬರುತ್ತಾ. ಮತ್ತು ಇನ್ನೊಂದೇನು, ಈಗ ಎಲ್ಲರೂ ಜೋರಾಗಿ ಮದುವೆ ಮಾಡ್ಕೋತಾರೆ ಇಲ್ಲಂತಲ್ಲ, ಆದರೆ ಏನೋ ರೊಕ್ಕ ತಂದೆ ತಾಯಿ ಬೆವರು ಸುರಿಸಿದ್ದು ಇದನ್ನು ಮಾಡಿರ್ತಾರೆ, ಅವ್ನು ರೊಕ್ಕ ಸೇವ್ ಮಾಡ್ಕೊಂಡು ಮುಂದಿನ ಫ್ಯೂಚರ್ ಯೋಚನೆ ಮಾಡ್ಬೇಕು. ಈಗ ನಾವು ಇಷ್ಟು ಮಾಡ್ಕೊಂಡಿವು, ಅವ್ರಿಗೂ ಹೆಸರು ಬರ್ಬೇಕಾ, ನಮಗೂ ಹೆಸರು ಬರ್ಬೇಕಾ, ಅಷ್ಟೊಂದು ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಥ್ಯಾಂಕ್ ಯು ಸರ್. ಆದರೆ ಪ್ರಾರಂಭದಲ್ಲಿ ಈ ರೀತಿಯ ಕಲ್ಯಾಣ ಮಹೋತ್ಸವವನ್ನು ಮಾಡಲಿಕ್ಕೆ ಆಗುತ್ತಾ ಇಲ್ವೋ ಅನ್ನೋಂಥ ಆತಂಕದಲ್ಲಿರ್ತಕ್ಕಂಥ ಚಂದ್ರಶೇಖರ್ ಅವರು ಇವತ್ತು ಯಶಸ್ವಿಯ ವಿವಾಹ ಮಹೋತ್ಸವ ನಡೆದ್ರಿಂದ ಅವರು ಕೂಡ ಇದೊಂದು ದಾಖಲೆಯಾಗಿ ಚಿತ್ರದುರ್ಗ ಜಿಲ್ಲೆಯ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.